ಜಯ ಜಯವೆಂದು ಸಾರುವನು ಏ ಕಳಿಂಗ ನಗರವಾ. ಕರುಣ ಕಟಾಕ್ಷದೆ ಏ ಪುರವನು ಪರಿಪಾಲಪೆ ಗುರು ಹಿರಿಯರ ಅವ್ಯಯಸ್ತದೆ ಈ ಪುರವನು ಪರಿಪಾಲಿಪೆ ಮಹಾಮಂತ್ರಿ. ಮಹಾಪ್ರಭು, ಪೀಠವನ್ನು ವಂದಿಸು. ಶೈಲಾದೀಕ್ಷ. ಮಹಾಪ್ರಭು, ಪೀಠವನ್ನು ಅಲಂಕರಿಸು. ಪಡೆ ಅಂತ ಸಾರ ಸಂತೋಷದೆ ಸಾರ ಸಂತೋಷದೆ ಸಾರೆ ಮೆರೆಯೋದಲರ್ವೆ ಮಂತ್ರಿ ಸಚಿವ ಪೆದ. ಮಹಾಮಂತ್ರಿ. ಸಾರ ಸಂತೋಷದೆ ಸಾರ ಸಂತೋಷದೆ ಸಾರೆ ಮೆರೆಯೋದಲರ್ವೆ ಮಂತ್ರಿ ಸಚಿವ ಪೆದ. ಪ್ರಜೆಗೋಳ ಕ್ಷೇಮವೇ ನನ್ನಯ್ಯ ಕ್ಷೇಮವು. ಮಹಾಮಂತ್ರಿ. ಪ್ರಜೆಗೋಳ ಕ್ಷೇಮವೇ ನಮ್ಮಯ್ಯ ಕ್ಷೇಮ. ಪ್ರಜೆಗೋಳ ಶಾಂತಿಯೋ ಪ್ರಜೆಗೋಳ ಶಾಂತಿಯೋ ಎನ್ನಾತ್ಮ ಶಾಂತಿಯೋ ಮಂತ್ರಿ ಸಚಿವ ಪೆಡ. ಸಾಲ ಸಂತೋಷದೆ ಸಾಲ ಸಂತೋಷದೆ ಸಾರೆ ಮೆರೆಯೋದಲರ್ವೆ ಮಂತ್ರಿ ಸಚಿವ ಪೆಡ. ಶ್ರೀಗರಿಯ ಕರುಣಾದೆಯೇ ನಮ್ಮ ಪ್ರಜೆಗಳು. ಶ್ರೀಗರಿಯ ಕರುಣಾದೆಯೇ ನಮ್ಮ ಪ್ರಜೆಗಳು. ಸೌಖ್ಯದೆಂದೆರುವರ ಸೌಖ್ಯದೆಂದೆರುವರ ಸಂತೋಷದೆಂದರೆ ಮಂತ್ರಿ ಸಚಿವ ಪೆದ. ಮಹಾಮಂತ್ರಿ. ಮಹಾಪ್ರಭು, ಈ ಸತ್ಯವೇ ದೇವರು ಎಂಬ ಹಾಗೆ ನೆಂಬುಕೊಂಡು ಈ ಕಳಿಂಗ ನಗರವನ್ನು ಪರಿಪಾಲನೆ ಮಾಡ್ತಿರ್ತಕ್ಕಂಥ ನಾವಾದರೂ ಮಹಾಮಂತ್ರಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಈ ನಮ್ಮ ಭಕ್ತರಾಗಿರ್ತಕ್ಕಂಥ ನನ್ನ ಪ್ರಜೆಗಳು ಶ್ರೀಗರಿಯನ್ನು ಜ್ಞಾನ ಮಾಡುತ್ತಾ ಈ ನನ್ನ ಪ್ರಜೆಗಳೆಲ್ಲ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವನಾಗು ಮಹಾಮಂತ್ರಿ. ಅಪ್ಪನೇ ಮಹಾಪ್ರಭು. ಮಹಾಮಂತ್ರಿ. ಕಾಲ ಕಾಲಕ್ಕೆ
ಮಹಾಪ್ರಭು, ಮಂತ್ರಿ, ನಮ್ಮ ಕಲಿಂಗ ನಗರದಲ್ಲಿ ಪ್ರಜೆಗಳೆಲ್ಲೂ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲೂ ಸೌಖ್ಯದಿಂದರು. ಮುಂಜೇನಪ್ಪನಿ ಬಹಳ ಸಂತೋಷವಾಯಿತು ಮಹಾಮಂತ್ರಿ. ಈಗೋ ನಿನ್ನ ಪೀಠವನ್ನು ಅಲಂಕರಿಸುವನಾಗು. ಅಪ್ಪನೇ ಮಹಾಪ್ರಭು. ಸೈನಾಧಿಪತಿ ಮಹಾಪ್ರಭು, ನಮ್ಮ ಸೈನ್ಯದ ಆಡಳಿತವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ತಿಳಿಸುವನಾಗು. ಅಪ್ಪನೇ ಮಹಾಪ್ರಭು. ಧರಣಿಪ ಬಿಡು ಚಿಂತೆಯ, ಧರಣಿಪ ಬಿಡು ಚಿಂತೆಯ, ಧರಣಿಪ ಬಿಡು ಚಿಂತೆಯ, ಕಡಿದು ನುಡಿಸುವೆ ವೈರ್ಯ ಶಿರವ, ಕಡಿದು ನುಡಿಸುವೆ ವೈರ್ಯ ಶಿರವ, ಧರಣಿಪ ಬಿಡು ಚಿಂತೆಯ, ಧರಣಿಪ ಬಿಡು ಚಿಂತೆಯ, ಧರಣಿಪ ಬಿಡು ಚಿಂತೆಯ. ಅಟ್ಟಹಾಸದಿ ಮೆಟ್ಟಿ ಮೆರವ, ಅಟ್ಟಹಾಸದಿ ಮೆಟ್ಟಿ ಮೆರವ, ಭ್ರಷ್ಟ ನೀಚರ ಗುಂಡಿಗೆಯ, ಭ್ರಷ್ಟ ನೀಚರ ಗುಂಡಿಗೆಯ, ಧರಣಿಪ ಬಿಡು ಚಿಂತೆಯ, ಧರಣಿಪ ಬಿಡು ಚಿಂತೆಯ, ಧರಣಿಪ ಬಿಡು ಚಿಂತೆಯ. ಮಹಾಪ್ರಭು, ಸೈನಾಧಿಪತಿ, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವರೆಂದರೆ ಹೆಚ್ಚಿದವರ ಶಿರಸನ್ನು ಕತ್ತರಿಸಿ ಹೊರಬಿದ್ದವರನ್ನು ಕಾಪಾಡುತ್ತೇನೆ. ಮುಂದೇನಪ್ಪಣೆ? ಬಲೆ ಬಲೆ ಸೈನಾಧಿಪತಿ, ನಿನ್ನಂತ ಸೂರಾಪತಿಯಾದ ಸೈನಾಧಿಷ್ಠನು ನನ್ನ ಆಸ್ಥಾನದಲ್ಲಿರಬೇಕಾದ್ರೆ ನನಗೆ ಯಾವ ಕುಂದು ಕೊರತೆ ತಾನೇ ಬಂದಿತು. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಅಂತ ಹೇಳಿ ಮಹಾಪ್ರಭು. ಮಹಾಮಂತ್ರಿ, ಮಹಾಪ್ರಭು, ದೊರೆಯ ದೊರಳ ರಾಜರನ್ನು ನಾನು ಗೆಲ್ಲುವೆ ದೊರೆಯ ದೊರಳ ರಾಜರನ್ನು ನಾನು ಗೆಲ್ಲುವೆ, ಪರಮ ಪರಾಕ್ರಮ ನೆನೆಸಿ ನಾನು ಮೆರೆಯುವೆ. ಪರಮ ಪರಾಕ್ರಮ ನೆನೆಸಿ ನಾನು ಮೆರೆಯುವೆ, ಪ್ರಜೆಗಳ ಶಾಂತಿಗಾಗಿ ತಲೆಯ ಬಾಗುವೆ, ಪ್ರಜೆಗಳ ಶಾಂತಿಗಾಗಿ ತಲೆಯ ಬಾಗುವೆ, ನನ್ನ ಧರ್ಮ ಬೇಡದಂತೆ ನಡೆದುಕೊಳ್ಳುವೆ, ನನ್ನ ಧರ್ಮ ಬೇಡದಂತೆ ನಡೆದುಕೊಳ್ಳುವೆ, ದೊರೆಯ ದೊರಳ ರಾಜರನ್ನು ನಾನು ಗೆಲ್ಲುವೆ, ಪರಮ ಪರಾಕ್ರಮ ನೆನೆಸಿ ನಾನು ಮೆರೆಯುವೆ, ನಾನು ಮೆರೆಯುವೆ, ನಾನು ಮೆರೆಯುವೆ. ನಿಪ್ನ ಸೂರನಾದ ಮಂತ್ರಿಯು ಈರಾಸೀರನಾದ ಸೈನಾಧ್ಯಕ್ಷನಾದ ದುರ್ಜಯ ನನ್ನ ಆಸ್ಥಾನದಲ್ಲಿರಬೇಕಾದ್ರೆ ನನಗೆ ಯಾವ ಕುಂದುಕೊರತೆ ತಾನೇ ಬಂದಿತು. ನಿಮ್ಮ ನಿಮ್ಮ ಪೀಠವನ್ನು ನೀವು ಅಲಂಕರಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಚಾರಣೆಯ ವರ್ತಮಾನವಾದ್ರು ಏನು? ಅವರನ್ನ ರಾಜ ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ನಾರಾಯಣ ನಾರಾಯಣ ಸರಸಿಜಲೋಚನ ಸಾಧು ನಾಮ ನಾರಾಯಣ ಸರಸಿಜಲೋಚನ ಸಾಧು ನಾಮ ಭವದಿ ನಿವಾರಣ ಬಹು ಕಲ್ಯಾಣ ನಾರಾಯಣ ಭವದಿ ನಿವಾರಣ ಬಹು ಕಲ್ಯಾಣ ಸರಸಿಜಲೋಚನ ಸಾಧು ನಾಮ ನಾರಾಯಣ
ಅಪಾಯವೇ ತಲೆ ಕೃಪಾಳು ದಯಾದಿ ನಾರಾಯಣ ಅಪಾಯವೇ ತಲೆ ಕೃಪಾಳು ದಯಾದಿ ಸರಸಿದಲೋ ಭವದಿ ನಿವಾರಣ ಬಹುಕಲ್ಯಾಣ ನಾರಾಯಣ ಭವದಿ ನಿವಾರಣ ಬಹುಕಲ್ಯಾಣ ಸರಸಿದಲೋ ಸಾಧುರ ನಾಮ ನಾರದ ಮಹಾತ್ಮರಿಗೆ ಸತ್ಯರತ್ನ ಪರಿಣಾಮಗಳು. ರಾಜೇಂದ್ರ ನಿಮಗೆ ಮಂಗಳವಾಗಲಿ. ನಾರದ ಮಹಾತ್ಮರೇ, ನೀವಾದರೂ ಲೋಕಲೋಕಗಳನ್ನೇ ಸಂಚಾರ ಮಾಡಿಕೊಂಡು ಬಂದಂತೆ ಕಾಣ್ತಿದೆ. ನಾರದ ಮಹಾತ್ಮರೇ, ರಾಜೇಂದ್ರ ನನಗೆ ಬಹಳ ದಿನದಿಂದಲೂ ಒಂದು ಸಂಶಯವಾಗಿರುವುದು. ಏನು ಅಂದರೆ, ಈ ನನ್ನ ಅರಮನೆ, ಈ ನನ್ನ ಭಕ್ಷ್ಯ ಭಂಡಾರ, ಈ ನನ್ನ ಸಿರಿ ಸಂಪತ್ತು, ಈ ನನ್ನ ಪ್ರಜೆ ಪರಿವಾರವೆಲ್ಲ ಸುಖದಿಂದಿರಬೇಕಾದರೆ ಯಾರು ಕಾರಣ? ನಾರದ ಮಹಾತ್ಮರೇ. ರಾಜೇಂದ್ರ, ನಾರದ ಈ ನಿಮ್ಮ ಸಕಲೈಶ್ವರ್ಯಕ್ಕೆ, ಈ ನಿಮ್ಮ ಪ್ರಜೆ ಪರಿವಾರಗಳಿಗೆಲ್ಲ ಕಾರಣಕರ್ತರು ಆ ತ್ರಿಮೂರ್ತಿಗಳಲ್ಲವೇ ರಾಜೇಂದ್ರ? ಏನು ನಾರದ ಮಹಾತ್ಮರೇ, ಈ ನನ್ನ ಸಿರಿ ಸಂಪತ್ತು, ಈ ನನ್ನ ಭಕ್ಷ್ಯ ಭಂಡಾರ, ಈ ನನ್ನ ಅರಮನೆ, ಇವಕ್ಕೆಲ್ಲ ಕಾರ್ಯಕರ್ತರು ತ್ರಿಮೂರ್ತಿಗಳು ಕಾರಣ. ಹೌದು ರಾಜೇಂದ್ರ. ನಾರದ ಮಹಾತ್ಮರೇ, ರಾಜೇಂದ್ರ, ಈ ತ್ರಿಮೂರ್ತಿಗಳಿಗಿಂತಲೂ ಮತ್ತಾರಾದ್ರೂ ಇರುವರೆ? ಇರುವರು ರಾಜೇಂದ್ರ, ಇರುವರು. ಈ ನಿಮ್ಮ ಸಕಲೈಶ್ವರ್ಯಕ್ಕೆ, ಈ ನಿಮ್ಮ ರಾಜ್ಯಕ್ಕೆಲ್ಲ ಕಾರಣಕರ್ತರು ಆ ನವಗ್ರಹಗಳಲ್ಲವೇ ರಾಜೇಂದ್ರ? ನಾರಾಯಣ. ತ್ರಿಮೂರ್ತಿಗಳಿಗಿಂತಲೂ ನವಗ್ರಹಗಳು. ನಾರದ ಮಹಾತ್ಮರೇ, ರಾಜೇಂದ್ರ, ನವಗ್ರಹಗಳಿಗಿಂತಲೂ ಮತ್ತಾರಾದ್ರೂ ಇರುವರೆ? ಇರುವರು ರಾಜೇಂದ್ರ, ಇರುವರು. ಯಾರು ತಿಳಿಸುವರಾಗಿ? ಈ ನಿಮ್ಮ ಸಕಲೈಶ್ವರ್ಯಕ್ಕೆ, ಈ ನಿಮ್ಮ ಪ್ರಜೆ ಪರಿವಾರಗಳಿಗೆ, ಈ ನಿಮ್ಮ ಸಕಲೈಶ್ವರ್ಯಕ್ಕೆಲ್ಲ ಕಾರಣಕರ್ತರು ಆ ನವಗ್ರಹಗಳಿಗೆಲ್ಲ ಶ್ರೇಷ್ಠರಾದ ಆ ಶನಿದೇವರಲ್ಲವೇ ಕಾರಣ? ಏನು ನಾರದ ಮಹಾತ್ಮರೇ, ತ್ರಿಮೂರ್ತಿಗಳು, ನವಗ್ರಹಗಳು, ನವಗ್ರಹಗಳಿಗೆ ಒಡೆಯನಾದ ಶನೇಶ್ವರನೇ ಕಾರಣನೇ? ಹೌದು ರಾಜೇಂದ್ರ. ಬಲೆ ಬಲೆ ನಾರದ ಮಹಾತ್ಮರೇ, ಒಳ್ಳೆ ವಿಚಾರವನ್ನೇ ನಾನು ತಿಳಿದಂತೆ ಆಯ್ತು. ನಾರದ ಮಹಾತ್ಮರೇ, ನನಗೆ ಬಹಳ ದಿನದಿಂದಲೂ ಒಂದು ಮನಸ್ಸಿನಲ್ಲಿ ಏನು ಅಂದರೆ, ನವಗ್ರಹಗಳ ವಿಚಾರ ಕೇಳಬೇಕು ಎಂಬುದಾಗಿ ಆಸೆ ಉಂಟಾಗಿದೆ. ತಿಳಿಸಿಕೊಡಿವಿರ? ಅಯ್ಯ ರಾಜೇಂದ್ರ, ಆ ನವಗ್ರಹಗಳೆಂದರೆ ಅವರು ಸಾಮಾನ್ಯದವರಲ್ಲ. ಅವರ ವಿಚಾರವನ್ನು ತಿಳಿಸಲು ನನಗಿದು ಸಮಯವೂ ಅಲ್ಲ. ಆದ್ದರಿಂದ ನಿಮ್ಮ ಅರಮನೆಯಲ್ಲಿರುವ ನವ ಪಂಡಿತೋತ್ತಮರನ್ನು ಕರೆಸಿ ಒಂದೊಂದು ನವಗ್ರಹದ ವಿಚಾರವನ್ನು ಭಕ್ತಿಯಿಂದ ಕೇಳುವರಾಗಿ ರಾಜೇಂದ್ರ. ಆಗಬಹುದು ನಾರದ ಮಹಾತ್ಮರೇ, ದಯಮಾಡಿ ನೀವಿನ್ನ ಹೋಗ್ಬರುವರಾಗಿ. ಹೋಗಿ ಬರುವೆನು ರಾಜೇಂದ್ರ. ನಾರಾಯಣ. ಜಟಾ ಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತಾ ಪ್ರೇಮ ಕೋಟ ತಟ ನಿವಾಸ ದಿಟ ದಿನಟವರ ಪಂಡಿತ ನಾರಾಯಣ ನಾರಾಯಣ. ಜಟಾ
ಶಶಿಲಲಾಟ ಶೋಭಿತ ಪ್ರೇಮ ಕೋಟ ತಟ ನಿವಾಸ ನಾರಾಯಣ ಪ್ರೇಮ ಕೋಟ ತಟ ನಿವಾಸ ದಿಟ ದಿನ ಶವನ ಪಂಡಿತ ನಾರಾಯಣ ದಿಟ ದಿನ ಶವನ ಪಂಡಿತ ಶಶಿಲಲಾಟ ಶೋಭಿತ ಪ್ರೇಮ ಕೋಟ ತಟ ನಿವಾಸ ಪ್ರೇಮ ಕೋಟ ತಟ ನಿವಾಸ ದಿಟ ದಿನ ಶವನ ಪಂಡಿತ ದಿಟ ದಿನದವರ ಪಂಡಿತ ನಾರಾಯಣ ಗಿರಿಜಾವರ ಕಮರುಗದರ ಗಿರಿಜಾವರ ಕಮರುಗದರ ಸುಂದರ ಶಂಕರ ನಾರಾಯಣ ಕೃಪಾಸಾಗರ ಗುಣಗಂಭೀರ ನಾರಾಯಣ ಕೃಪಾಸಾಗರ ಗುಣಗಂಭೀರ ತಾರಾವಾರ ಶೇಖರ ನಾರಾಯಣ ತಾರಾವಾರ ಶೇಖರ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಪ್ರೇಮ ಕೋಟ ತಟ ನಿವಾಸ ನಾರಾಯಣ ಪ್ರೇಮ ಕೋಟ ತಟ ನಿವಾಸ ದಿಟ ದಿನ ಶವನ ಪಂಡಿತ ನಾರಾಯಣ ದಿಟ ದಿನ ಶವನ ಪಂಡಿತ ವಸುಪತೇಶ ಪಶುಪತೇಶ ನಟನ ಪರಿಪಾಲನ ನಾರಾಯಣ ಲೋಕನಾಶ ಹೇ ಮಹೇ ಪಾಪಹರಿತ ಪಾಲನ ತ್ರಿಭುವನ ಪರಿಪಾಲನ ತ್ರಿಪುರ ಸಂಹಾರಕ ತ್ರಿಭುವನ ಪರಿಪಾಲನ ತ್ರಿಪುರ ಸಂಹಾರಕ ತ್ರಿಶೂಲ ಧರತಿ ದೇಶ ಧರತಿ ಕುಂಡಲೋದಾರಕ ತ್ರಿಶೂಲ ಧರತಿ ನೇತ್ರ ಧರತಿ ಕುಂಡಲೋ ದಾರಕ ಶಶಿಲಲಾಟ ಶೋಭಿತ ಪ್ರೇಮ ಕೋಟ ತಟ ನಿವಾಸ ನಾರಾಯಣ ನಾರಾಯಣ ಪ್ರೇಮ ಕೋಟ ತಟ ನಿವಾಸ ದಿನ ದಿನದವರ ಪಂಡಿತ ನಾರಾಯಣ ದಿಟ ದಿನದವರ ಪಂಡಿತ ಯಾರಲ್ಲಿ ನನ್ನ ಅರಮನೆಯ ಪಂಡಿತೋತ್ತಮರನ್ನು ನನ್ನ ಆಸ್ಥಾನಕ್ಕೆ ಬರಮಾಡಿ ಹಾಗೆ ಆಗಲಿ ಮಹಾಪ್ರಭು.
ಯಾಕ್ರಿ ಓಹೋ ಶಾಸ್ತ್ರಗಳು ಯಾವ ಬೋಹಣವಾಯ್ತು? ನಾವು ಸಾಯಂಕಾಲನೇ ಬರೋಣ. ಏನಂದೆ? ಬೆಳಗ್ಗೆ 6 ಗಂಟೆಲೆ ಬರೋಣ. ನನ್ನ ಮಗನೇ ಯಾವಾಗ ಮರಣ ಅಂತ ಯಾವ ಗೋಹರಣ ಗಣಯ? ಓ ಯಾವಾಗ ಬರೋಣವಾಯ್ತು? ಗೊತ್ತಾ ಮರಣ ಅಂತ ನಮ್ಮ ಓ ನಮ್ಮ ದೊಡ್ಡ ಶಾಸ್ತ್ರಿಗಳು. ಅಯ್ಯೋ ಅಯ್ಯೋ ಏನ್ ತಿಂತಾ ಇದೆಯಪ್ಪ? ಇಂಡಿ ಬೂಸ ತಗತ್ತಾರೆ. ಇಂಡಿ ಬೂಸ ಇಂಡಿ ಬೂಸ ಅಲ್ರಿ, ಅನ್ನ ಸಾಂಬಾರ್ರಿ, ಸಣ್ಣಕ್ಕಿ. ಓ ಶಾಸ್ತ್ರಿಗಳು ಸ್ವಾಮಿ ಬಹಳ ದಿವಸ ಆಗಿದ್ಕೊಂಡು 1 ವರ್ಷ ಆಯ್ತು ಸ್ವಾಮಿ ನಿಮ್ನ ನೋಡಿ. ಹೆಂಗಸರು ಚೆನ್ನಾಗಿದ್ದಾರೆ? ಇನ್ನು ಮದ್ವೆ ಆಗಿಲ್ಲ ಸ್ವಾಮಿ. ಮಕ್ಕಳು ಇಲ್ವೇ? ಇನ್ನು ನಮ್ ಗುರುಗಳು ನೋಡ್ತಾರ ಸ್ವಾಮಿ. ಶಾಸ್ತ್ರಿಗಳೇ ನೋಡ್ರಿ ಭೇಟಿ ಕೊಂಬಿಟ್ಟಾರ ಸ್ವಾಮಿ. ಹಾಲು ಕುಡ್ತಾರೆ ಮತ್ತೆ ಕಂಬಿಟ್ಟ ಸ್ವಾಮಿ. ಮತ್ತೆ ಕಂಬಿಟ್ಟ ಓ ಸ್ವಾಮಿ. ನಮ್ಮ ಕಿರಣ ಶಾಸ್ತ್ರಿ. ಹೌದು ಸ್ವಾಮಿ. ಅವಳು ಚೆನ್ನಾಗವಳೇನು? ಅವಳು ನಿಮ್ಮ ಅಜ್ಜಿ ಕಣ. ನಮ್ಮ ಅಜ್ಜಿನ ಅವ್ರು ನಿಮ್ಮ ಅಜ್ಜಿ ನಮ್ಮ ಅಜ್ಜಿನ ಕೇಳ್ತಾ ನಿಮ್ಗೆ ಯಾಕೆ ಸ್ವಾಮಿ ಅದು? ಅವ್ರ ಅಜ್ಜಿ ಏನು ಕೇಳ್ತಾ ಇದ್ದೀರಾ? ಅವ್ರ ಅಜ್ಜಿ ನನಗೆ ತುಂಬಾ ಸ್ನೇಹ ಕಣೆಯ. ಯಾವಾಗಿಂದ? ತಾತ ಸತ್ತದ ಆಗಲೇ ಸ್ವಾಮಿ ಕೊಟ್ರಿ ಕೆಲ್ಸನ. ಸಭೆ ಹೇಳ್ತೀನಿ ಬನ್ನಿ. ನಿಮ್ಮ ಮನೆ ಹತ್ರ ಬಂದಿದೆ ಕಣೆಯ. ಯಾಕೆ ಸ್ವಾಮಿ? ಹೆಂಗಸ್ರು ಕಾಣಕ್ಕೆ. ಯಾಕೆ? ಅವ್ರ ಹೆಂಗ್ಸ ನೋಡಿ ನೀವು ಯಾಕೆ ಹೋಗಿದ್ರಿ ಸ್ವಾಮಿ? ಅದೇ ಭಾನುವಾರ 18ನೇ ತಾರೀಕು ನಮ್ಮ ಸರಸ್ವತಿ ಬರಮ್ಮ ನಮ್ಮ ಲೇಔಟ್ನಲ್ಲಿ. ಲೇಔಟ್ನಲ್ಲಿ ಚಂಡಿಯವರ ಪೂಜಾ ಕಾರ್ಯಕ್ರಮ, ಅನ್ನದಾನ, ಏನು ವಸ್ತ್ರ ಸ್ವಾಮಿ ಯಾಕೆ ರೀ ಶಾಸ್ತ್ರಿಗಳೇ, ಅದಕ್ಕೋಸ್ಕರ ಹೇಳೋಣ ಅಂತ ಬಂದಿದ್ದೆ. ತಮ್ಮೆಲ್ಲರ ಪ್ರಯಾಣ ರಾಜರ ಮನೆಗೆ ವನಭೋಜನವಂತೆ. ಅದು ಇಲ್ಲಿ ರೀ ಶಾಸ್ತ್ರಿಗಳೇ, ಇನ್ನೊಬ್ಬ ಶಾಸ್ತ್ರಿ ಅಮೆರಿಕಾಗ ಹೋಗಿದ್ರ ಶಾಸ್ತ್ರಿಗಳು ಬಂದ್ರ ಈಗ ಇಳಿತಾವ್ರಂತೆ. ನೋಡ್ರಿ ಬರ್ತಾವ್ರ ಕಣ್ರಿ. ಇಲ್ಲಿ ಬರ್ಲಿ ಸ್ವಾಮಿ. ಅಲ್ಲಿ ನೋಡ್ರಿ ಸ್ವಾಮಿ, ಕುಂತ ಶಾಸ್ತ್ರಿಗಳು ಕೊಡ್ತಾವ್ರಿ ಸ್ವಾಮಿ. ಓ ಶಾಸ್ತ್ರಿ ನಮೋ. ಶಾಸ್ತ್ರಿಗಳೇ ಯಾಕೆ ಇಷ್ಟು ಹೊತ್ತು ಮಾಡ್ಬಿಟ್ರಲ್ಲ ನೀವು? ಅಯ್ಯೋ ಅದೇನ್ ಕೇಳ್ತೀರಾ? ಹೇಳಿ ಶಾಸ್ತ್ರಿಗಳೇ. ಪೂಜೆಗೆ ಅಂತ ಅಮೆರಿಕ ಕರ್ಕೊಂಡೋಗಿದ್ರಾ? ಅಮೆರಿಕಾ ಒಂದು ವಿಶೇಷವಾದ ಪೂಜೆ. ಪೂಜೆಗೆ ಅಂತ ಅಮೆರಿಕ ಕರ್ಕೊಂಡೋಗಿದ್ರಾ? ಹಂಗೆ ಫ್ಲೈಟ್ ಅಲ್ಲಿ ಬರ್ತಾ ಇದ್ದೆ. ಯಾವ ಸ್ವಾಮಿ? ಫ್ಲೈಟ್ ಸ್ವಾಮಿ ಮೇಲ್ಗಡೆ ಹೋಗ್ತದಲ್ಲ ಈರಮ್ಮನ್ ಪ್ಲೇನು. ಈರಮ್ಮನ್ ಪ್ಲೇನ್ ಅಲ್ಲಿ. ಯಾಕ್ರಿ ಸ್ವಾಮಿ? ಅದೇನಾಗ್ತಂದ್ರೆ ಸ್ವಾಮಿ ಈರಮ್ಮನ್ ಪ್ಲೇನ್ ಸ್ವಾಮಿ. ಈರಮ್ಮನ್ ಕೇಳ್ರಿ, ಈರಮ್ಮನ್ ಪ್ಲೇನ್ ಐತಲ್ಲ, ಅದೇ ಸ್ವಾಮಿ ಈರಮ್ಮಂದು. ಈರಮ್ಮನ್ ಪ್ಲೇನ್ ಐತಲ್ಲ, ಅದ್ ಪಂಚರ್ ಆಗ್ಬಿಡ್ತು. ಸ್ವಾಮಿ ಪಂಚರ್ ಆಯ್ತು ಸ್ವಾಮಿ. ಅದನ್ನ ಪಂಚರ್ ಹಾಕ್ಸಿ, ನೀವು ಕೊಂದಿರೋದಕ್ಕೆ ಮಾತ್ರ ಪಂಚರ್ ಆಗದೆ. ಅದು ಪಂಚರ್ ಹಾಕ್ಸಿ ಆ ತೆಂಗಿನ ಮರದ ಮೇಲೆ ಲ್ಯಾಂಡ್ ಮಾಡಿ ಸ್ವಾಮಿ ಅದ್ ನಿಮ್ದೇನಾ? ಇವಾಗ ಬಂದಿದ್ದೀನಿ. ಸ್ವಾಮಿ ಇದೇ ತರ ಪಂಚರ್ ಆಗಿತ್ತು. ರೇ ಇವ್ರು ಯಾರು? ಸುಮ್ಮನೆ ಸ್ವಾಮಿ. ಸ್ವಾಮಿ ಹೇಳ್ತಾರೆ ಸುಮ್ಮನೆ. ಸ್ವಾಮಿ ಶಾಸ್ತ್ರಿಗಳೇ, ನಿಮ್ಮ ಹೆಂಗಸರು ನಮ್ಮ ಮಕ್ಕಳು ಚೆನ್ನಾಗಿದ್ದಾರ? ನಿಮ್ಮ ಹೆಂಗಸರು ನಮ್ಮ ಹೆಂಗಸರು ಮಕ್ಕಳು ಚೆನ್ನಾಗವ್ರ ಕಣೆಯ. ಹಾಗೇನೆ ಕೇಳಿದ್ದು, ಹಾಗೇನೆ ನೀನ್ ಹಾಗಂದೇನು? ಹಂಗೆ ಕೇಳಿದ್ದೆ ಗುರುಗಳೇ ನನ್ನ ಅವ್ರು. ಹೆಂಡ್ರು ನಿನ್ ಮಕ್ಕಳು. ಇಲ್ಲ ಶಾಸ್ತ್ರಿಗಳೇ, ಹಾಗೆ ಹಾಗೆ ನನ್ನ ಹೆಂಡ್ರು ನನ್ನ ಮಕ್ಕಳು. ಎಷ್ಟು ಜನ ಹೆಂಗಸರು ನಿಮ್ಗೆ? 3 ಜನ. 3 ಜನ ಇಲ್ಲ ಕಣ್ರಿ, ಎಲ್ಲರೂ ಸ್ವಾಮಿ. ಮೊನ್ನೆ ನೀನ್ ಬಂದಾಗಿದ್ದೀರ ಚೆನ್ನಾಗಿ ಕೆಂಪು ಗುದ್ದಾಗಿ. ಕಾಫಿ ಕೊಟ್ರಲ್ಲ ಅವ್ರು. ಯಾರ ನಮ್ಮ ಊರ್ನ ದೇವಸ್ಥಾನ ಕಟ್ಟಕ್ ಬಂದಿದ್ರು, ಹೊಡ್ಕೊಂಡವ್ರು. ಸ್ವಾಮಿ, ಈಗ ನಮ್ಮ ಕೇಳ ನಡ್ರಿ ಸ್ವಾಮಿ ಹೋಗೋಣ. ಆ ವಿಚಾರ ಆಗಿರ್ಲಿ. ಬನ್ನಿ ಬನ್ನಿ ಹೋಗುವ. ಬನ್ನಿ ಬನ್ನಿ ಹೋಗುವ, ರಾಜನಿಗೆ ಸೇರುವ ಬನ್ನಿ ಬನ್ನಿ ಹೋಗುವ. ಮಹಾರಾಜರಿಗೆ ಜಯವಾಗಲಿ. ಬಂಡೆ ತೊತ್ತಮರೆ ರಾಜೇಂದ್ರ ಹೇಳುವನ್ನು ಕೇಳುವುದಾಗಿ ಹೇಳು ರಾಜ. ಹೇಳುವಂತರಾಗಿ ರಾಜೇಂದ್ರ. ಕರುಣೆ ಸೇವರ ಧರುಣೆ ಸೋರರ ಲಾಲಿಸ್ಯೆ ಬ್ರಾಹ್ಮಣೋತ್ತಮರ
ಕರುಣೆ ವರ ಧರುಣೆ ಸುರರ ಲಾಲಿಸೆ ಧರಣೆ ಸಸ್ಯ ಮದುವೆ ನವಗ್ರಹಗಳಲ್ಲೇ ಪೆರೆದಾದ ಗ್ರಹ ಯಾವುದು ಅದರ ಶಾಂತಿಯಾದ ಗ್ರಹ ಯಾವುದು ಅದನ್ನು ತಿಳಿಸಬೇಕೈ ಬ್ರಾಹ್ಮಣೋತ್ತಮರೇ. ಬ್ರಾಹ್ಮಣೋತ್ತಮರೇ, ನಿಮ್ಮನ್ನು ಸರ್ವರನ್ನು ಕರೆಸಿದ ವಿಚಾರವೇನೆಂದರೆ ಸಸ್ಯಮುಖ್ಯ ನವಗ್ರಹಗಳಲ್ಲಿ ಕ್ರೂರವಾದ ಗ್ರಹ ಯಾವುದು, ಶಾಂತಿಯಾದ ಗ್ರಹ ಯಾವುದು, ಮಾನವರಿಗೆ ಸಿರಿ ಸಂಪತ್ತು ಕೊಡುವ ಗ್ರಹ ಯಾವುದು, ಮಾನವನು ಹಿಡಿದು ಕಾಡುವ ಗ್ರಹ ಯಾವುದು. ಬ್ರಾಹ್ಮಣೋತ್ತಮರೇ, ನೀವು ಸರ್ವರು ಒಬ್ಬೊಬ್ಬರು ಒಂದೊಂದು ಗ್ರಹಗಳ ವಿಚಾರ ನನ್ನೊಡನೆ ತಿಳಿಸಬೇಕು ಎಂಬುದಾಗಿ ಸರ್ವರಿಗೂ ನಿಮ್ಮ ಸರ್ವರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಬ್ರಾಹ್ಮಣೋತ್ತಮರೇ, ರಾಜೇಂದ್ರ, ನಾನಾದರೂ ಆ ಸೂರ್ಯದೇವನ ವಿಚಾರವನ್ನು ಹೇಳುವೆನು, ಮನವಿಟ್ಟು ಲಾಲಿಸಿ. ಹೇಳುವರಾಗಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ರಾಜೇಂದ್ರ, ಬ್ರಾಹ್ಮಣರೇ, ಈತನಾದರೂ ಸೂರ್ಯದೇವನು, ಈತನಿಗೆ ಕೋಟಿ ಕಿರಣಗಳು. ಈತನನ್ನು ಯಾರು ಗೋಧಿವೆ ಅಕ್ಷತೆಯನ್ನಿಟ್ಟು ಎಕ್ಕದ ಪತ್ರೆಯನ್ನಿಟ್ಟು ಆರಾಧಿಸುವರೋ ಪೂಜಿಸುವರೋ ಅಂತವರನ್ನು ಶಕ್ತಿಯನ್ನು ಕೊಟ್ಟು ಕಾಪಾಡುವೆನು. ಅದಕ್ಕಾಗಿ ಈ ಗ್ರಹವನ್ನು ನೀವೊಂದು ಸಾರಿ ಪೂಜಿಸುವಂತರಾಗಿ. ಬ್ರಾಹ್ಮಣೋತ್ತಮರೇ, ಒಂದೇ ಗ್ರಹವಾಗಿರ್ತಕ್ಕಂಥ ಯಾವ ಭಗವಂತ ಜಗದೊಡೆಯ ಜಗದೇಶ್ವರನಾಗಿರ್ತಕ್ಕಂಥ ಸೂರ್ಯ ಕೋಟಿ ಕಿರಣವೇ ಆಗಿರ್ತಕ್ಕಂಥ ಸೂರ್ಯನಾರಾಯಣ ವಿಚಾರವನ್ನು ಕೇಳಿ ಹೀಗೋ ಈ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಈಗ ನಾನು ಕೊಡ್ತಕ್ಕಂಥ ಈ ಫಲಪಸ್ವಾದಗಳನ್ನು ಆ ದೇವರಿಗೆ ಭಕ್ತಿಯಿಂದ ಪೂಜಿಸುವರಾಗಲಿ. ರಾಜೇಂದ್ರ, ಜೈ ಇಂದಿರಾರಮಣ ಗೋವಿಂದು. ಪಾರ್ವತಿ ಪದೇ. ರಾಜೇಂದ್ರ, ಎರಡನೇ ಗ್ರಹವಾದ ಚಂದ್ರಗ್ರಹ ವಿಚಾರವನ್ನು ತಿಳಿಸುತ್ತೇನೆ. ತಿಳಿಸುವರಾಗಿ ಬ್ರಾಹ್ಮಣೋತ್ತಮರೇ.
ಒಳ್ಳೆಯದಾಗಲಿ. ಬಲೆ ಬಲೆ ಬ್ರಾಹ್ಮಣೋತ್ತಮರೇ, ಹೇಳುವರಾಗಿ. ಮಹಾರಾಜ, 2ನೇ ಗ್ರಹವಾದ ಚಂದ್ರಗ್ರಹ ವಿಚಾರವನ್ನು ತಿಳಿಸುತ್ತೇನೆ. ಹೇಗೆ ಸೂರ್ಯನು ಹಗಲಿನಲ್ಲಿ ಬೆಳಕನ್ನು ಕೊಡುವನೋ ಹಾಗೆ ಚಂದ್ರನು ഇരുಳಿನಲ್ಲಿ ಬೆಳಕನ್ನು ಕೊಡುವನು. ಹಾಗೆ ಶಿವನ ಜಡೆಯಲ್ಲಿ ಸತ ಮೆರೆಯುತ್ತಿರುವನು ಚಂದ್ರಗ್ರಹ. ಬೆಳಗಿನ ಜಾವ ಸುಂದರವಾದ ಇಬ್ಬನಿಯೊಂದಿ ಸುರಿಸಿ ಗಿಡ ಮರ ಬಳ್ಳಿಗಳಿಗೆ ಜೀವ ತುಂಬುವನೇ ಚಂದ್ರಗ್ರಹವಯ್ಯ. ಬ್ರಾಹ್ಮಣೋತ್ತಮರೇ, 2ನೇ ಗ್ರಹವಾಗಿರ್ತಕ್ಕಂಥ ಚಂದ್ರದೇವರ ವಿಚಾರವನ್ನು ಬಹಳ ಭಕ್ತಿಯಿಂದ ತಿಳಿಸಿದ್ರಿ. ಆ 2ನೇ ಗ್ರಹವಾಗಿರ್ತಕ್ಕಂಥ ಚಂದ್ರದೇವರಿಗೆ ನಾನು ಕೊಡ್ತಕ್ಕಂಥ ಈ ಫಲಪುಷ್ಪಾದಿಗಳಿಂದ ಭಯ ಭಕ್ತಿ ವಿನಯದಲ್ಲಿ ಪೂಜಿಸುವರಾಗಿ ಬ್ರಾಹ್ಮಣೋತ್ತಮರೇ, ನಂದು ಅನಂತ ನಮಸ್ಕಾರಗಳು. ಜೈ ಇಂದಿರಾರಮಣ ಗೋವಿಂದ, ಗೋವಿಂದ ರಾಜೇಂದ್ರ, ಬ್ರಾಹ್ಮಣರೇ, 3ನೇ ಗ್ರಹವಾಗಿರ್ತಕ್ಕಂಥ ಬೆಳ್ತು ಆ ನವಗ್ರಹಗಳಿಗೆ ಪರಾಕ್ರಮಶಾಲಿಯಾಗಿರ್ತಕ್ಕಂಥ ಮಂಗಳ ಗ್ರಹದ ವಿಚಾರ ಕೇಳ್ತು. ಮನವಿಟ್ಟು ಭಕ್ತಿಯಿಂದ ಏಕಚಿತ್ತವು ಮನೋಭಾವದಿಂದ ಆ ಮಂಗಳನ ವಿಚಾರವನ್ನು ಕೇಳುವರಾಗಿ ಹೇಳುವರಾಗಿ. ಮಂಗಳ ದೇವನೇ ರಾಷ್ಟ್ರಾಂಗವನ್ನು ಮಂಗಳ ದೇವನೇ ರಾಷ್ಟ್ರಾಂಗವನ್ನು ಜಯ ಜಯ ಮಂಗಳ ಜಯ ಜಯ ಮಂಗಳ ರಾಜೇಂದ್ರ, ಪರಾಕ್ರಮಶಾಲಿ ಆಗಿದ್ದರಿಂದ ಮಂಗಳ ಈ ಕಡೆ ಬಂದು ಜಾತಿಯೊಳಗೆ ಸೋನಾರರು ಪ್ರೀತಿಯಿಂದ ಯಾರು ಪೂಜೆ ಮಾಡುವರೋ ಅಂತ ನರಮಾನ್ಯವರಿಗೆ ಯಾವ ಕಷ್ಟ ಕಾರ್ಪಣ್ಯವಿಲ್ಲದೆ ಕಾಡ್ತಕ್ಕಂಥ ಗ್ರಹವೇ ಮಂಗಳ. ಇಂಥ ಗ್ರಹಕ್ಕೆ ತೊಗರಿಬೇಳೆಯನ್ನು ಧಾನ್ಯವಾಗಿಟ್ಟು ಫಲ ಪುಷ್ಪಾದಿಗಳಿಂದ ಭಕ್ತಿಯಿಂದ ಪೂಜೆ ಮಾಡುವರಾಗಿ ಸ್ವಾಮಿ. ಬ್ರಾಹ್ಮಣೋತ್ತಮರೇ, ಚಂದ್ರದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಫಲಪುಷ್ಪಾದಿಗಳಿಂದ ಚಂದ್ರದೇವರನ್ನು ಪೂಜಿಸುವರು. ರಾಜೇಂದ್ರ, ಹೇಳುವರಾಗಿ. ನಾನಾದರೂ 4ನೇ ಗ್ರಹವಾದ ಬುಧದೇವರನ್ನು ವಿಚಾರನೆ ಹೇಳುತ್ತೇನೆ. ಭಯಭಕ್ತಿಯಿಂದ ಕೇಳುವರಾಗಿ ತಿಳಿಸುವರಾಗಿ. ಮಹಾಪ್ರಭು, ಹೇಳುವರಾಗಿ. ಬುಧನು ಎಂಬು ಗ್ರಹವು ಬಲವಂತ, ಅನ್ನದಿಂದ ಭಾಗ್ಯ ಕೊಡುವ. ಮಹಾಪ್ರಭು, ಬುಧನು ಎಂಬು ಗ್ರಹವು ಬಲವಂತ, ಅನ್ನದಿಂದ ಭಾಗ್ಯ ಕೊಡುವ.
ಮಹಾಪ್ರಭು, ಹೇಳುವರಾಗಿ ಈ 4ನೇ ವರವಾದ ಈ ಬುಧ ದೇವರನ್ನು ಯಾರು ಭಯಭಕ್ತಿಯಿಂದ ಪೂಜಿಸುವರೋ ಆರಾಧಿಸುವರೋ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡುವರು. ಯಾರು ಭಯಭಕ್ತಿಯಿಂದ ಪೂಜಿಸಿದರೋ ಅವರಿಗೆ ಅನೇಕ ಕಷ್ಟವನ್ನು ಕೊಟ್ಟು ಕಾಡುವರು. ಆದ್ದರಿಂದ ನೀವು ಭಯಭಕ್ತಿಯಿಂದ ಪೂಜಿಸುವವರಾಗಿ. ಬ್ರಾಹ್ಮಣೋತ್ತಮರೇ, ಮಹಾಪ್ರಭು, ಜನ್ಮದಲ್ಲಿ ಬುಧನು ನಾನಾ ರೂಪದಲ್ಲಿ ಕಾಡ್ತಕ್ಕಂತಹ ಬುಧದೇವರ ವಿಚಾರವನ್ನು ಕೇಳಿ ಸಂತೋಷವಾಗಿದೆ. ಈ ಫಲಪುಷ್ಪದಿಂದ ಪೂಜಿಸುವರಾಗಿ. ಹಾಗೆ ಆಗಲಿ ಮಹಾಪ್ರಭು. ಜೈ ರಮಣ ಗೋವಿಂದ ಪಾದಕ್ಕೆ ಆನಂದ ಮಾಡುವ ಗೋವಿಂದ ಜಯ ಪಾರ್ವತಿ ಪದೇ. ಹರ ಹರ ಮಹಾದೇವ ಶಂಭೋ. ಮಹಾಪ್ರಭು, ನಾನು ಆದರೂ 5ನೇ ಗ್ರಹವಾದ ಗುರುದೇವರ ವಿಚಾರವನ್ನು ತಿಳಿಸುವೆನು. ಭಕ್ತಿಯಿಂದ ಕೇಳುವರಾಗಿ ಮಹಾಪ್ರಭು. ಹೇಳುವರಾಗಿ. ಗುರುವೋ ಮಹಾಶ್ರೇಷ್ಠ ರಾಜೇಂದ್ರ. ಗುರುವೋ ಮಹಾಶ್ರೇಷ್ಠ, ಗುರುವೋ ಬಲವಂತ, ಗುರುವೋ ಮಹಾಶ್ರೇಷ್ಠ, ಗುರುವೋ ಬಲವಂತ, ಗುರುವೇ ನಮೈವೇಯ ವೇಲಾಲುತ ಯಾವೇ. ರಾಜೇಂದ್ರ. ಹೇಳುವರಾಗಿ. ಗುರುವೇ ನಮೈವೇಯ ವೇಲಾಲುತ ಯಾವೇ. ಗಣವುಳ್ಳ ರಾವಣರೋ ಗಣವುಳ್ಳ ಬ್ರಾಹ್ಮಣರೋ ಮಹಾಪ್ರಭು, ಈ ಗುರುಗ್ರಹನಿಗಾದರೂ ಧಾನ್ಯದಲ್ಲಿ ಕಡಲೆಕಾಳನ್ನು ಇಟ್ಟು, ಪುಷ್ಪದಲ್ಲಿ ಅರಳಿ ಪುಷ್ಪವನ್ನು ಇಟ್ಟು ಮುಂತಾದ ಫಲಾಪುಷ್ಪಗಳೊಂದಿಗೆ ಭಯಭಕ್ತಿಯಿಂದ ಪೂಜಿಸೋರಾಗಿ ರಾಜೇಂದ್ರ. ಬ್ರಾಹ್ಮಣೋತ್ತಮರೇ, ಗುರುದೇವರ ವಿಚಾರವನ್ನು ಕೇಳಿ ಸಂತೋಷಭರಿತರಾಗಿದ್ದೀರಿ. ಗುರುದೇವರನ್ನು ಭಕ್ತಿಯಿಂದ ಪೂಜಿಸುವರಾಗಿ. ಶ್ರೀಮದ್ ರಮಾರಮಣ ಗೋವಿಂದ. ಗುರುದೇವರ ಪಾದ ಗೋವಿಂದ ಗೋವಿಂದ. ಜೈ ನಮಸ್ ಪಾರ್ವತಿ ಪದೇ. ರಾಜೇಂದ್ರ, ಬ್ರಾಹ್ಮಣರೇ, ನಾನಾದರೂ ಆ ಸುಖದೇವನ ವಿಚಾರವನ್ನು ಹೇಳುತ್ತೇನೆ. ತಿಳಿಸುವರಾಗಿ. ಮನವಿಟ್ಟು ಆಲಿಸುವರಾಗಿ ರಾಜೇಂದ್ರ. ತಿಳಿಸುವರಾಗಿ. ಶುಕ್ರನೆಂಬುವನವನು ಸತ್ಯವ್ರತ ರಾಜಗೆ ಸಹಕರ ನಾನು ಕೊಡ್ತೇನೆ, ಇಟ್ಬಿಡ್ರಿ. ಅವನ ಪರಾಕ್ರಮಕ್ಕೆ ಹೇಳುವರಾಗಿ. ಅವನ ಪರಾಕ್ರಮಕ್ಕೆ ಜಗತ್ತಲ್ಲಿ ಮಂತ್ರ ಸಂಜೀವಿನಿ ಆದನಂದೇನು
ರಾಜೇಂದ್ರ, ಈ ಶುಕ್ರದೇವನಾದರೂ ಭೃಗು ಮಹಾಮುನಿಯ ಪುತ್ರನು, ತಾಯಿಯಾದರೂ ಖ್ಯಾತಿ ಎಂಬುದಾಗಿ. ಈತನ ಹೃದಯದಲ್ಲಿ ಅಮೃತವೆಂಬ ಕಳಸವಿರುವುದು ಮಹಾರಾಜ. ಸತ್ತವರನ್ನ ಬದುಕಿಸುವ ಸಾಮರ್ಥ್ಯ ಈ ಶುಕ್ರದೇವನಿಗಿರುವುದು. ಈತನಾದರೂ ರಾಕ್ಷಸರ ಕುಲಕ್ಕೆ ಕುಲದೇವರು ರಾಜೇಂದ್ರ. ಈತನನ್ನ ಯಾವ ಮಾನವರಾದರೂ ಅವರೇ ಕಾಳು ಅಥವಾ ಅವರೇ ಬೇಳೆ ನೆಟ್ಟು ಅತ್ತಿ ಪತ್ರೆ ನೆಟ್ಟು ಯಾವ ಮಾನವರು ಭಯಭಕ್ತಿ ವಿನಯದಿಂದ ಅವನಿಗೆ ಪ್ರಿಯವಾದ ಫಲಪುಷ್ಪಗಳನ್ನಿಟ್ಟು ಪೂಜೆಗೈಯುವರು, ಅಂತಹ ಮಾನವರಿಗೆ ಸಕಲ ಐಶ್ವರ್ಯ ಸಂಪನ್ನವನ್ನೇ ಕೊಟ್ಟು ಕಾಪಾಡುವನು ಮಹಾರಾಜ. ಆದ್ದರಿಂದ ನಾನು ಹೇಳುತ್ತಿರುವ ಈ ಶುಕ್ರದೇವನೇ ಶ್ರೇಷ್ಠವಾದ ಗ್ರಹ ರಾಜೇಂದ್ರ. ತಾವು ಸಹ ಭಯಭಕ್ತಿಯಿಂದ ವಿನಯದಿಂದ ಬ್ರಾಹ್ಮಣ ಶುಕ್ರದೇವರ ವಿಚಾರವನ್ನು ಕೇಳಿ ನಾನು ಸಂತೋಷ ಭರಿತನಾದೆ. ಈಗ ಈ ಫಲಪ್ಸ್ವಾದಗಳಿಂದ ಶುಕ್ರದೇವರನ್ನು ಭಕ್ತಿಯಿಂದ ಪೂಜಿಸುವರಾಗಿ ತಮ್ಮ ಇಚ್ಛೆಯಂತೆ ಆಗಲಿ ರಾಜೇಂದ್ರ. ಜೈ ಇಂದಿರಾ ರಮಣ ಗೋವಿಂದ. ಸತ್ಯ ಶನೇಶ್ವರನ ಪಾದ ಕರ್ಪಿತವಾಗಲಪ್ಪ ಗೋವಿಂದ. ನವಗ್ರಹಗಳ ಪಾದ ಕರ್ಪಿತವಾಗಲಪ್ಪ ಗೋವಿಂದ. ದೇವರ ಪಾದ ಕರ್ಪಿತವಾಗಲಪ್ಪ ಗೋವಿಂದ. ಜಯ ನಮಃ ಪಾರ್ವತಿ ಪದೇ. ಮಹಾಪ್ರಭು, ಹೇಳುವರಾಗಿ ಪಂಡಿತರೇ. 7-8ನೇ ಗ್ರಹ ಇರ್ತಕ್ಕಂಥ ರಾಹು ಕೇತುಗಳ ವಿಚಾರವನ್ನು ತಿಳಿಸುತ್ತೇನೆ, ಭಕ್ತಿಯಿಂದ ಕೇಳುವರಾಗಿ. ಹೇಳುವರಾಗಿ ಪಂಡಿತರೇ. ರಾಹು ಕೇತುಗಳೆಂಬ ರಾಕ್ಷಸ ಕುಲದವರು ಬಾಹುಬಾದೆ ನರರಿಗೆ ಬಾರಿ ಮಾಡಿದವರು. ರಾವು ಚಂದನ ಬಿಡಿದು ಕೇತು ಸೂರ್ಯನ ಬಿಡಿದ. ರಾವು ಚಂದನ ಬಿಡಿದು ಕೇತು ಸೂರ್ಯನ ಬಿಡಿದ. ಬಾಹುಬಾದೆ ನರರಿಗೆ ಬಾಹುಬಾದೆ ನರರಿಗೆ ಬಾರಿ ಮಾಡಿದವರು. ಮಹಾಪ್ರಭು, ಪಂಡಿತರೇ, ಈ ರಾಹುಕೇತುಗಳೆಂಬ 2 ಗ್ರಹಗಳು ಬಹಳ ಕ್ರೂರವಾದ ಗ್ರಹವಯ್ಯ. ಈ 2 ಗ್ರಹಗಳನ್ನು ಉರುಳಿ ಮತ್ತು ಉದ್ದವನ್ನು ಧಾನ್ಯವಾಗಿಟ್ಟು ಫಲಪುಷ್ಪಾದಿಗಳಿಂದ ನಯ ವಿನಯದಿಂದ ಭಯ ಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ. ರಾವು ಕೇತುಗಳ ವಿಚಾರವನ್ನು ಕೇಳಿ ಸಂತೋಷ ಭರಿತನಾದೆ. ಆಗಲಿ. ಈ ಫಲಪುಷ್ಪಾದಗಳಿಂದ ಪೂಜೆ ಮಾಡುವರಾಗಿ. ಹಾಗೆ ಆಗಲಿ ಮಹಾಪ್ರಭು. ಜೈ ಇಂದಿರಾ ರಮಣ ಗೋವಿಂದ. ಆಂಜನೇಯವರದ ಗೋವಿಂದ. ಆನಂದವಾಗಲಪ್ಪ ಗೋವಿಂದ. ಇಲ್ಲಿ ಕುಂತಿರೋರು ಒಬ್ರು ಗೋವಿಂದ ಅಂತ ಇಲ್ವಲ್ಲಪ್ಪ ಗೋವಿಂದ. ಜಯ ಜಯ ನಮಃ ಪಾರ್ವತಿ ಪತಯೇ ಹರಿಹರ ಮಹಾದೇವ. ಮಹಾರಾಜ, ಪಂಡಿತರೇ, 7ನೇ ಗ್ರಹವಾದಂತ ಆ ಶನಿದೇವರ ವಿಚಾರವನ್ನು ಹೇಳುವನು, ಕೇಳುವಂತನಾಗು. ಹೇಳುವರಾಗಿ. ಕೇಳು ರಾಜನ ಶನಿಯ ಮಹಿಮೆಯ ಎಲ್ಲ ಗ್ರಹಗಳು ಸೇರ್ತನೆಯ ಎಲ್ಲ ಗ್ರಹಗಳು ಸೇರ್ತನೆಯ ಬಲು ಪರಾಧನ ಶನಿಯ ರಾಜನ ಬಲು ಪರಾಕ್ರಮ ಶನಿಯ ರಾಜ ಇವನ ಕಂಡರ ನೀಲ ಕಂಡ ಬೆದರುವ ನಯ್ಯ.
ಬ್ರಾಹ್ಮಣೋತ್ತಮರೇ. ಈ 7ನೇ ಗ್ರಹವಾದಂತ ಶನಿದೇವರು ಈತನಿಗಾದರೂ ನಾನಾ ರೀತಿ ನಾಮಾಂಕಿತ. ಅಂದರೆ ಆಪದ್ ಬಾಂಧವ, ಅನಾಥ ರಕ್ಷಕ, ಕಾಕಾರೂಢ, ಕಲಿಯುಗ ಪುರುಷನೆಂದು ಕರೆಯುವರು. ಮಹಾರಾಜ, ಈ 7ನೇ ಗ್ರಹವಾದಂತ ಶನಿರಾಜ ಛಾಯಾದೇವಿ ಗರ್ಭ ಸಂಜಾತ ಈತ. ಮಹಾರಾಜ, ಆ ಶನಿದೇವರಿಗೆ ಕಪ್ಪು ಎಳ್ಳನ್ನು ಇಟ್ಟು ಭಯ ಭಕ್ತಿ ವಿನಯದಿಂದ ಒಂದೇ ಒಂದು ಪೂಜೆಯನ್ನು ಮಾಡಿಸುವಂತನಾಗು. ಆಗಬಹುದು ಬ್ರಾಹ್ಮಣೋತ್ತಮರೇ. ಎಳ್ಳು ಧಾನ್ಯಗಳಿಂದ ಕರಿ ವಸ್ತ್ರದಿಂದ ಶನಿದೇವರನ್ನು ಒಂದ್ಸತ್ ಪೂಜಿಸುವರಾಗಿ. ಆಗಲಿ ಮಹಾರಾಜ. ರಮಣ ಗೋವಿಂದ, ಶನಿದೇವರ ಪಾದಾರವೇ ಗತಿ ಗೋವಿಂದ, ಗೋವಿಂದ ಅನ್ನ ಭಕ್ತರ ಉದ್ಧಾರ ಮಾಡು ಗೋವಿಂದ. ಪಾರ್ವತಿ ಪತಿಯೇ ಮಹಾರಾಜ. ಪಂಡಿತರೇ, ಆ ಶನಿದೇವರನ್ನ ಪೂಜೆ ಮಾಡಿಸಿದೆ ಅಲ್ಲವೇ? ಆ ಶನಿಯ ಜನ್ಮ ವೃತ್ತಾಂತವನ್ನು ಹೇಳುವುದನ್ನು ಕೇಳುವಂತನಾಗು. ತಿಳಿಸುವರಾಗಿ ಬ್ರಾಹ್ಮಣೋತ್ತಮರೇ. ಪಂಡಿತರೇ, ಈ ಭಗವಂತ ಭಾಸ್ಕರನಾಗಿರ್ತಕ್ಕಂಥ ಶನಿರಾಜ ಜನಿಸಿದ್ದಾದರೂ ನಡುಕಾಡಿನ ಮಧ್ಯಭಾಗದಲ್ಲಿ. ಅನಂತರ ಮಹಾರಾಜ
ಈ ಶನಿರಾಜ ನಡುಕಾಡಿನ ಮಧ್ಯಭಾಗದಲ್ಲಿ ಜನಿಸಿರಬೇಕಾದರೆ ಹಾ, ತಂದೆಯಾದಂತ ಸೂರ್ಯದೇವರಿಗೆ ಹಾ. ಶನಿದೇವರು ಜನಿಸಿರ್ತಕ್ಕಂಥ ವಿಚಾರವು ತಿಳಿದಿದೆ. ಅನಂತರವೇನಾಯ್ತು? ಸಂತೋಷ ಭರಿತನಾಗಿರ್ತಕ್ಕಂಥ ಸೂರ್ಯನಾರಾಯಣ ನನಗಾದರೂ ಗಂಡು ಮಗು ಜನಿಸಿದೆ ಎಂಬ ವಿಚಾರವನ್ನು ತಿಳಿದು ತನ್ನ ಮಗುವನ್ನು ನೋಡಬೇಕೆಂಬ ಆಸೆ ಉಂಟಾಗಿದೆ ಮಹಾರಾಜ. ಅನಂತರವೇನಾಯ್ತು ಬ್ರಾಹ್ಮಣೋತ್ತಮ? ಮಹಾರಾಜ 7 ಅಶ್ವದ ನೇತ್ರವನ್ನ 7 ಅಶ್ವದ ರಥವನ್ನ ಮಧ್ಯಭಾಗದಲ್ಲಿ ನಿಲ್ಲಿಸಿ ತನ್ನ ಮಗುವನ್ನು ನೋಡೋದಿಕ್ಕೋಸ್ಕರ 3 ಹೆಜ್ಜೆ ನೀಡುತ್ತಾ ತನ್ನ ಮಗುವನ್ನು ನೋಡ್ತಾ ಇದ್ದಾರೆ. ಛಾಯೆ ಛಾಯೆ ಎಂದರೆ ನೆರಳು. ಆ ನೆರಳಿನಿಂದ ಜನಿಸಿದಂತ ಈ ಶನಿದೇವರಾದರೂ ಕಪ್ಪು ರೂಪವಾಗಿ ಅವತರಿಸಿದ್ದಾನೆ. ಅನಂತರ ಬ್ರಾಹ್ಮಣೋತ್ತಮರೇ, ಜಡೆ ಜಂಗುಮನಾಗಿದ್ದಾನೆ. ಹಾ, ಕಾಲಾದರೂ ಹೈಬಗಾಲು, ದೃಷ್ಟಿಯಾದರೂ ಕ್ರೂರವಾದ ವಕ್ರ ದೃಷ್ಟಿ. ಯಾವಾಗ ಆ ಮಗುವನ್ನು ನೋಡಿದ್ರು ಸೂರ್ಯನಾರಾಯಣ ದೇವಾನು ದೇವತೆಗಳಲ್ಲಿ ಸುಂದರನಾಗಿರ್ತಕ್ಕಂಥ ನನಗೆ ಇಂತಹ ಕುರೂಪಿಯಾದ ಮಗು ಜನಿಸಬಹುದೇ? ಇದು ನನಗೆ ಜನಿಸಿರ್ತಕ್ಕಂಥ ಮಗುವೇ? ಇಲ್ಲ, ಇದರಲ್ಲೇನೋ ಮೋಸ ವಂಚನೆ ನಡೆದಿದೆ ಎಂಬುದಾಗಿ ಸೂರ್ಯನಾರಾಯಣನಿಗೆ ಮನಸ್ಸಿನಲ್ಲಿ ಕಳಂಕವಾಗಿದೆ ಮಹಾರಾಜ. ಅನಂತರವೇನಾಯ್ತು ಬ್ರಾಹ್ಮಣೋತ್ತಮರೇ? ಯಾವಾಗ ಸೂರ್ಯನಾರಾಯಣನ ಮನಸ್ಸಿನಲ್ಲಿ ಕಳಂಕವಾಯಿತೋ ಶನಿದೇವರಾದರೂ ಆ ಛಾಯಾದೇವಿಯ ತೊಡೆಯ ಮೇಲೆ ಕುಳಿತು ಹಾಲು ಸೇವನೆಯನ್ನು ಮಾಡ್ತಾ ಇದ್ದಾರೆ. ಹಾ, ತನ್ನ ತಂದೆಗೆ ತನ್ನ ತಾಯಿಯ ಮೇಲೆ ಕಳಂಕವೇ ಎಂಬುದಾಗಿ ಭಗವಂತನಾಗಿರ್ತಕ್ಕಂಥ ಶನಿರಾಜ ಎದೆ ಕುಚ್ಚುಗಳನ್ನು ಬಿಟ್ಟು ತನ್ನ ತಂದೆಯಾದಂಥ ಸೂರ್ಯನಾರಾಯಣನ ಮೇಲೆ ದೃಷ್ಟಿಯನ್ನು ಇಟ್ಟು ದೃಷ್ಟಿಟ್ಟ ಮಾತ್ರಕ್ಕೆ ಮಂತ್ಯೇನಾಯ್ತು ಬ್ರಾಹ್ಮಣೋತ್ತಮ? ಯಾವಾಗ ಶನಿದೇವರ ದೃಷ್ಟಿ ಸೂರ್ಯನಾರಾಯಣನ ಮೇಲೆ ಬಿತ್ತು ಸೂರ್ಯನಾರಾಯಣನ ಅಂಗಾಂಗವೇ ಕುಷ್ಠರೋಗ ಪ್ರಾಪ್ತಿಯಾಗಿದೆ. ಬ್ರಾಹ್ಮಣೋತ್ತಮ, ಜನಿಸಿದ ಕ್ಷಣ ಮಾತ್ರದಲ್ಲಿ ತನ್ನ ಪಿತನಾದ ಸೂರ್ಯದೇವರ ಮೇಲೆ ದೃಷ್ಟಿಟ್ಟ ಮಾತ್ರಕ್ಕೆ ಕುಷ್ಠರೋಗವಾಯಿತೆ. ಹೌದು ಮಹಾರಾಜ. ಒಳ್ಳೆ ವಿಚಿತ್ರವಾದ ಮಾತನ್ನು ಹೇಳ್ತಿರುವೆ ಬ್ರಾಹ್ಮಣೋತ್ತಮ. ಮುಂದೇನಾಯ್ತು ತಿಳಿಸುವರಾಗಿ? ಯಾವಾಗ ಸೂರ್ಯನಾರಾಯಣನಿಗೆ ಕುಷ್ಠರೋಗ ಪ್ರಾಪ್ತಿಯಾಯಿತೋ ಆ ಹರುಣನ ಕೈಕಾಲುಗಳು ಎಳವನಾಗಿ ಭೂಲೋಕಕ್ಕೆ ಬಿದ್ದವು ಮಹಾರಾಜ. ಏನು ಬ್ರಾಹ್ಮಣೋತ್ತಮ? ರಥಗ ಸಾರಥಿಯಾಗಿದ್ದ ಸೂರ್ಯದೇವರ ಕೈಕಾಲುಗಳು ಎಳವನಾಗಿ ಭೂಲೋಕಕ್ಕೆ ಬಿದ್ದವೆ. ಮಹಾರಾಜ ಹೌದು. 7 ಅನಂತರವೇನಾಯ್ತು ಬ್ರಾಹ್ಮಣೋತ್ತಮರೇ? 7 ಅಶ್ವದ ನೇತ್ರಗಳು ಹಿಂಗೋಗಿ ಪ್ರಪಂಚವೇ ಅಂಧಾಕಾರ ಕತ್ತಲಾಯಿತು ಮಹಾರಾಜ. ಅನಂತರವೇನಾಯ್ತು? ಯಾವಾಗ ಪ್ರಪಂಚವೇ ಅಂಧಾಕಾರವಾದ ಕತ್ತಲಾಯಿತು ದೇವಾನು ದೇವತೆಗಳು ನೋಡ್ತಾ ಇದ್ದಾರೆ ಸೂರ್ಯನಾರಾಯಣನಿಗೆ ಏನಾಯಿತು? ಪ್ರಪಂಚವೇ ಅಂಧಾಕಾರವಾದ ಕತ್ತಲಾಯಿತಲ್ಲ ಎಂಬುದಾಗಿ. ಆಗ ದೇವತೆಗಳು ನೋಡುತ್ತಿರಬೇಕಾದರೆ ಸೂರ್ಯನಾರಾಯಣನಿಗೆ ಶನಿದೇವರ ಕ್ರೂರ ದೃಷ್ಟಿ ಬಿದ್ದಿದೆ. ಸೂರ್ಯನಾರಾಯಣನಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿದೆ. ದೇವಾನು ದೇವತೆಗಳು ದೂರದಲ್ಲಿ ನಿಂತು ಆ ಶನಿದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಮಹಾರಾಜ. ಪಡದನಂತ ಮಗನ ರವಿಯೋ ಪಡದನಂತ ಮಗನ ಛಾಯಾ ಪಡದನಂತ ಮಗನ ಪಡದನಂತ ಮಗನ ಪಡದನಂತ ಮಗನ ಪಡದನಂತ ಮಗನ ರವಿಯೋ ಪಡದನಂತ ಮಗನ ಛಾಯಾ ಪಡದನಂತ ಮಗನ ಪಡದನಂತ ಮಗನ ಪಿತನಿಗೆ ಹಿತವನ್ನು ಎತ್ತಿದ ದ್ರೋಗೆ ಪಿತನಿಗೆ ಹಿತವನ್ನು ಎತ್ತಿದ ಎಷ್ಟು ಹೊಗಳಿದೆ ಸಾಕು ಜಲ್ಲತೆ ಎಷ್ಟು ಹೊಗಳಿದೆ ಸಾಕು ಜಲ್ಲತೆ ಪಡದನಂತ ಮಗನ ರವಿಯೋ ಪಡದನಂತ ಮಗನ ಛಾಯಾ ಪಡದನಂತ ಮಗನ ಪಡದನಂತ ಮಗನ ಜಗದೊಳು
ಜನಗಳು ಗರ್ವ ಪಡುತ್ತಿರ ಸಲಯ ಜನಗಳು ಗರ್ವ ಪಡುತ್ತಿರ ಎಷ್ಟು ಒಳ್ಳೆಯದೇ ಸಾಕು ಎಷ್ಟು ಒಳ್ಳೆಯದೇ ಸಾಕು ಪಡದನ ಮಗನ ಛಾಯಾ ಪಡದನಂತ ಮಗನ ಪಡವನಂತ ಮಗನ ಎಲ್ಲೋ ಬ್ರಾಹ್ಮಣೋತ್ತಮರೇ, ಜಗತ್ತಿನಲ್ಲಿ ಮಾತೃ ಪಿತೃಗಳೇ ದೇವರು ಎಂಬುದಾಗಿ ತಿಳಿದಿರಬೇಕಾದರೆ ಜನಿಸಿದ ಕ್ಷಣ ಮಾತ್ರದಲ್ಲಿ ಜಗತ್ತಿನಲ್ಲಿ ಆಧಾರಕರ್ತನಾದ ಸೂರ್ಯನಾರಾಯಣನನ್ನು ಪಿಡಿದು ಕಾಡಿದ ಈತನೊಬ್ಬನು ದೈವನೇ ಬ್ರಾಹ್ಮಣೋತ್ತಮ. ದೈವನಲ್ಲ, ಪ್ರಚಂಡ ದೈವ, ಪಿತೃದ್ರೋಹಿ. ಸುಪುತ್ರ ರಾಜೇಂದ್ರ, ಸುಪುತ್ರ. ಮಹಾರಾಜ ನಿಂದಿಸಿ ನುಡಿಯ ಮಹಾರಾಜ ನಿಂದಿಸಿ ನುಡಿಯದಿರು ಶನಿಯ ಕ್ಷಣ ಮಾತ್ರದಿ ಬಂದೆಳೆಯುವನು ರಾಯ. ಮಹಾರಾಜ ಬ್ರಾಹ್ಮಣೋತ್ತಮರೇ, ಹರಿಹರ ಬ್ರಹ್ಮಾದಿಗಳಲ್ಲಿ ಮೊರವತ್ತಿದರು. ಹರಿಹರ ಬ್ರಹ್ಮಾದಿಗಳಲ್ಲಿ ಮೊರವತ್ತಿದರು. ಬಿಡಲಾರನು ಆ ರಾಜನು ರಾಯ. ಮಹಾರಾಜ, ಬ್ರಾಹ್ಮಣ ಆತನಾದರೂ ಗಗನ ಸಂಚಾರಿ. ನೀನು ನುಡಿತಿರತಕ್ಕಂತ ಬಿರಿ ನುಡಿಗಳೇನಾದರೂ ಆತನ ಕಿವಿಯ ಕರ್ಣಕ್ಕೆ ಬಿದ್ದಿದೆ ಆದರೆ ನಿನ್ನ ಕತೆ ಅಘೋರಗತಿಯಾಗುವುದರಲ್ಲಿ ಸಂಶಯವಿಲ್ಲ. ಸಾಕು, ಸುಮ್ಮನಿರು. ಶನಿ 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 ಶನಿ, ಎಲ್ಲಿಯ ನಿನ್ನ ನೀಚ ಶನಿ? ಆ ಶನಿ ಏನಾದ್ರೂ ಕರೆದು ನನ್ನ ರಾಶಿ ಮೇಲೆ ತಂದು ತೋರಿಸಿದ್ರೆ ಆದ್ರೆ, ಇಲ್ಲವಾದರೆ ನಿನ್ನನ್ನು ಸೋಲಕ್ಕಾಕುವನು ಎಚ್ಚರಿಕೆ. ಪರಮಾತ್ಮ, ಜಯ ರಾಜ.